ಎಲ್ಲರಿಗೂ ಗೊತ್ತು ಒಂದು ಬೈಕು ಸೈಕಲ್ಲು ಕಾರೆಲ್ಲ ಎಷ್ಟು ಲಕ್ಷಕ್ಕೆ ತೊಗೋಬೋದಂತ. ಒಂದು ಹೆಲಿಕಾಪ್ಟರ್ ತೊಗೋಬೇಕಂದ್ರೆ ಎಷ್ಟು ಕೋಟಿ ಆಗ್ಬೋದು? ಅಂದರೆ ಒಂದು ಒಂದು 4 ಸೀಟರು ಅಥವಾ ಒಂದು 3-4 ಕೋಟಿ. ಅಗೇನ್ ಹೊಸದಾದರೆ ಬೇರೆ ರೇಟ್ ಇರುತ್ತೆ, ಓ ಹಳೇದಾದರೆ ಯೂಸ್ಡ್ ವೆಹಿಕಲ್ Pre-owned. ಪ್ರೀ ಓನ್ಡ್. ಬಟ್ ಇದರಲ್ಲೆಲ್ಲ ಜಾಸ್ತಿ ಯಾವ್ದು ತೊಗೊಳ್ಳೋದು ಜನ? ಪ್ರಿಯೋಂಡೇನಾ? ಇಲ್ಲ ಹಾಗೇನಿಲ್ಲ, ಡೆಫಿನೆಟ್ಲಿ ಬ್ರ್ಯಾಂಡ್ ನ್ಯೂ. ಡಿಪೆಂಡಿಂಗ್ ಆನ್ ದ ಅಫೋರ್ಡಬಿಲಿಟಿ ಪೀಪಲ್ ಗೋ ಫಾರ್ ಬ್ರ್ಯಾಂಡ್ ನ್ಯೂ. ಬಟ್ ಇನ್ನೊಂದು ಏವಿಯೇಷನಲ್ಲಿ ಒನ್ ಥಿಂಗ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಆ ಮಷೀನ್ ಆ ರಿಜಿಸ್ಟ್ರೇಷನ್ಗೆ ಏಜ್ ಆಗಿರುತ್ತೆ, ಆದರೆ ಅದರಲ್ಲಿರೋ ಇಂಜಿನ್ಸು, ಅದರಲ್ಲಿರೋ ರೋಟರ್ಸು, ಅದರಲ್ಲಿರೋ ಆಲ್ ಡೈನಮಿಕ್ ಕಾಂಪೊನೆಂಟ್ಸ್ ದರ್ ಆ್ಯಸ್ ಗುಡ್ ಎಸ್ ನ್ಯೂ. ಸಮ್ಟೈಮ್ಸ್ ಯಾಕೆಂದರೆ ಇಟ್ ಗೋಸ್ ಫಾರ್ ಎನ್ ಓವರ್ ಆಲ್, ದ ಹೋಲ್ ಇಂಜಿನ್ ಗೋಸ್ ಫಾರ್ ಎನ್ ಓವರ್ ಆಲ್ ಡ್ರೈವ್ ಟ್ರೈನ್ ಅಂತೀವಿ ನಾವು. ಅಂದರೆ ಇಂಜಿನಿಂದ ರೋಟರ್ಗೆ ಹೋಗೋ ಕಾಂಪೊನೆಂಟ್ಸು, ಇಂಜಿನಿಂದ ಟೇಲ್ ರೋಟರ್ಗೆ ಹೋಗೋ ಕಾಂಪೊನೆಂಟ್ಸು, ಅದು ಎಲ್ಲನೂ ಹೊಸದಿರುತ್ತೆ. ಸೊ Even in ಬಾಡಿ ಆ ಶೆಲ್ ಈವನ್ ಇನ್ ಪ್ರಿಯೋಂಡ್, ಈವನ್ ಇನ್ ಅ 10-year-old. ಈಗ ಕಾರ್ಸಲ್ಲಿ ಏನಾಗುತ್ತೆ, 10 ವರ್ಷ ಹಳೆ ಕಾರ್ ಅಂದರೆ ಯಾವ ಇಂಜಿನ್ ಇತ್ತೋ 10 ವರ್ಷದಿಂದ ಅದೇ ಇಂಜಿನ್ ಇನ್ನೂ ಓಡ್ತಾ ಇರುತ್ತೆ ಕಾರ್ಸಲ್ಲಿ ಅಲ್ವಾ. ಇದರಲ್ಲಿ ಆಗಲ್ಲ. 10 ವರ್ಷ ಆ್ಯಂಡ್ 10,000 hours ಅಂದರೆ ಅದರಲ್ಲಿ 2-3 ಸತಿ ಇಂಜಿನ್ ಚೇಂಜ್ ಆಗೋಗಿರುತ್ತೆ. ಅಂದರೆ ದ ಹೋಲ್ ಇಂಜಿನ್ ಈಸ್ ಪಿಕ್ಡ್ ಔಟ್, ಇಟ್ ಗೋಸ್ ಫಾರ್ ಓವರ್ ಆಲ್. ಇಟ್ ಜನರಲಿ ಗೋಸ್ ಟು ಮ್ಯಾನುಫ್ಯಾಕ್ಚರರ್ ಫಾರ್ ಓವರ್ ಆಲ್. They will overhaul it, they will test it to bring it to as new condition. ಅರ್ಥ ಆಯ್ತು. ಆ ಥರ ಎಲ್ಲ ಟೆಸ್ಟಿಂಗ್ ಆಗಿ that overall engine will come to us. So whether ನೀವು ಹೇಳಿದ್ದು 3 ಕೋಟಿ, ದಿಸ್ ಇಸ್ ದ ಕಾಸ್ಟ್ ಆಫ್ ಅ ಪ್ರಿಯೋಂಡ ಅಥವಾ ಹೊಸ? I am just telling a random figure. Yeah. Maybe I think the cheapest helicopter could be about 3 or 4 crores or something like that. What are the famous manufacturers? So Bell Helicopters ಅಂತ one of the oldest, then Sikorsky, Augusta Westland. Indian manufacturers? Indian manufacturers, HAL was manufacturing Cheetah and Chetak, they were manufacturing. Then ALH, Advanced Light Helicopter, Dhruv anta, it's named Dhruv. ಏರ್ ಶೋಸಲ್ಲೆಲ್ಲ ನೋಡಿರ್ಬೋದು ನೀವು, ಒಂದು ನೈಸ್ ಪೀಕಾಕ್ ಡಿಸೈನ್ ಪ್ರಿಂಟ್ ಮಾಡಿದ್ದಾರೆ ಧ್ರುವ್ ಮೇಲೆ. ಸೊ ಧ್ರುವ್ ಇದೆ. ಇವಾಗ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಸು ಬರ್ತಾ ಇದೆ. ದೆನ್ ರೀಸೆಂಟ್ಲಿ ತುಮಕೂರು ಹತ್ರ ಇಟ್ಸ್ ಅ ಯುರೋಪಿಯನ್ ಹೆಲಿಕಾಪ್ಟರ್, ಬಟ್ ಅಂಡರ್ ಲೈಸೆನ್ಸ್ HAL ಇಸ್ ಮ್ಯಾನುಫ್ಯಾಕ್ಚರಿಂಗ್ H125 ಅಂತ. ಸೊ ನೈಸ್. ಯಾ, ಸೊ ಹಾಗಾಗಿ ಇದೆಲ್ಲ ಆಪ್ಷನ್ಸ್ ಇದೆ ಮ್ಯಾನುಫ್ಯಾಕ್ಚರರ್ಸ್ ಆಗಿ. ಹೌದು. ನಾವು ಐಮ್ ಶೋರ್ ಒಂದು 2-wheeler ಕಾರ್ ಕೊಂಡ್ಕೊಂಡಷ್ಟು ಈಸಿ ಅಲ್ಲ ಟು ಬೈ ಅ ಹೆಲಿಕಾಪ್ಟರ್. ಒಂದು ನೀವು ಫೈನಲೈಸ್ ಮಾಡಿದ್ಮೇಲೆ ಅದಕ್ಕೆ ಸೆಪ್ರೇಟಾಗಿ ಲೈಸೆನ್ಸ್ ಅಪ್ಲೈ ಮಾಡಬೇಕಾ, ಮತ್ತು ಇದ್ರದ್ದು ಪಾರ್ಕಿಂಗ್ ಎಲ್ಲ ಏನೋ. ಸೊ ಏನಂದರೆ ನೀವು ಹೇಳಿದ್ದು ನಿಜ. ಓನಿಂಗ್ ಅ ಹೆಲಿಕಾಪ್ಟರ್ ಇಸ್ ಈಸಿ, ಬಟ್ ಮೇಂಟೈನಿಂಗ್ ಇಟ್, ಹ್ಯಾವಿಂಗ್ pilots, having engineers, then all the documentation. ಈಗ ಕಾಮನ್ನಾಗಿ ನೀವು ಯಾರನ್ನಾದರೂ ಕೇಳಿ ನಿಮ್ಮ ಕಾರಲ್ಲಿ ಲಾಸ್ಟ್ ಮೇಂಟೆನೆನ್ಸ್ ಏನಾಯಿತು ಅಥವಾ ನೆಕ್ಸ್ಟ್ ಮೇಂಟೆನೆನ್ಸ್ ಏನಾಗಬೇಕಂದ್ರೆ ಅದು ಗೊತ್ತಿಲ್ಲ. ನಮಗೆ ಫೋನ್ ಬರುತ್ತೆ, ನಿಮ್ಮ ಕಾರ್ ಸರ್ವಿಸ್ ಡ್ಯೂ ಇದೆ, ಬಂದು ಬಿಟ್ಬಿಡಿ ಅಂತ. ಇದು ಆ ಥರ ಅಲ್ಲ. ದ ಓನರ್ ಆರ್ ದ ಆಪರೇಟರ್ ಹ್ಯಾಸ್ ಟು ಟೇಕ್ ಓನರ್ಶಿಪ್ ಆಫ್ ದಟ್ ಇಟ್ ಇಸ್ maintained properly. And you have to maintain a whole entourage. Pilot ಬೇಕು, engineer ಬೇಕು, ಅದೆಲ್ಲ. There are provisions for outsourcing. Companies like? Yeah, companies ಇದೆ where you can outsource the maintenance to a maintenance organization. You can help our audience with any So recommendations. Airworks is one company. Airworks India anta, one of the oldest maintenance organization. Sorry. So every organization has so in every aviation company, andre who are operating at a large scale, there is a owner and operations part in the company. There is a maintenance part in the company. So even in that way, it is there is a bifurcation. Operations part ondirutte, which every operator has to have. Then the maintenance part, like I own a car but I don't own a garage ಅಲ್ವಾ, ನಂದೇ ಒಂದು ವರ್ಕ್ಶಾಪ್ ಇರೋದಿಲ್ಲ. ಆ ಥರ ಒಂದು 145 ಆರ್ಗನೈಸೇಷನ್ ಅಂತಾರೆ, ವೇರ್ somebody who owns
ಕ್ಯಾನ್ ಗಿವ್ ದ ಮೇಂಟೆನೆನ್ಸ್ ರೆಸ್ಪಾನ್ಸಿಬಿಲಿಟಿ ಟು ಅನದರ್ ಆರ್ಗನೈಸೇಷನ್ ಆ ಥರ. ಸೊ ದೆರ್ ಆರ್ ಕ್ವೈಟ್ ಅ ಫ್ಯೂ ಮೇಂಟೆನೆನ್ಸ್ ಆರ್ಗನೈಸೇಷನ್ಸ್, MROs ಅಂತಾರೆ, ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಆರ್ಗನೈಸೇಷನ್ಸ್ ಅಂತ. ಹೀಗೆ ಯಾ, ಏರ್ವರ್ಕ್ಸ್ ಅದರಲ್ಲೂ ಎರಡಿದೆ, ಒಂದು ಓನರ್ಶಿಪ್ ಸೈಡ್. ನಾಟ್ ಓನ್ಲಿ ಏರ್ವರ್ಕ್ಸ್. ಏರ್ವರ್ಕ್ಸ್ ಇಸ್ ಅ ಮೇಂಟೆನೆನ್ಸ್ ಆರ್ಗನೈಸೇಷನ್, ಬಟ್ ಎನಿ operator who has operations at a large scale will have in their organization two entities. Two verticals. ಒಂದು ಓನರ್ಶಿಪ್, ಎರಡನೇದು ಮೇಂಟೆನೆನ್ಸ್. ಏನು ಕಾಸ್ಟ್ ಇರ್ಬೋದು ಮೇಂಟೆನೆನ್ಸ್ಗೆ ಪರ್ ಇಯರ್? ನಾನೊಂದು ಚಾಪರ್, ನನ್ನ ಹತ್ರ ಒಂದು ಹೆಲಿಕಾಪ್ಟರ್. ಕಾಂಪ್ಲೆಕ್ಸಿಟಿ. ಈಗ ಕಾರ್ಸಲ್ಲಿ ಹೇಗೆ ಒಂದು ಮಾರುತಿ 800 might be as good as maintaining a two-wheeler versus if you go for Mercedes or Jaguar, Rolls-Royce, ಅದರದ್ದು ಆಯಿಲ್ ಚೇಂಜ್ ಕಾಸ್ಟಲ್ಲಿ ಇದೊಂದು ಕಾರ್ ಬಂದ್ಬಿಡ್ಬೋದು. ಸೇಮ್ ಇದು ಅದೇ ಥರ ವೆರಿ ವೆರಿ ವೆರಿಡ್. ಎನಿ ನಂಬರ್ ಟು ಗೆಟ್ ಅ ಸೊ ಅದು ಹೇಗೆ ಅಂದರೆ, ಸೊ ಇನ್ಫ್ಯಾಕ್ಟ್ ಲಾಟ್ ಆಫ್ ಮ್ಯಾನುಫ್ಯಾಕ್ಚರರ್ಸ್ ವೆಬ್ಸೈಟ್ಸಲ್ಲಿ ಆಪ್ರೇಟಿಂಗ್ ಕಾಸ್ಟ್ ಪರ್ ಅವರ್ ಆ ಥರ ರೆಡಿಯಾಗಿ ಸಿಗುತ್ತೆ. ಹಾಂ, ಸೊ ಪರ್ ಅವರ್ ಎಷ್ಟು, ಪರ್ ಅವರ್ ನಮಗೆ ಏನು, ಹಾಂ, ವಾಟ್ ಈಸ್ ದ ಕಾಸ್ಟ್, ಹಾಂ, ಏನು ಕಾಸ್ಟ್ ಬರುತ್ತೆ ಅಂತ ಒಂದು ಅರೈವ್ ಮಾಡಿರ್ತಾರೆ. ದಟ್ ಇಸ್ ಬೇಸ್ಡ್ ಆನ್ ದ್ಯಾಟ್ ಕಂಪ್ಯಾರಿಸನ್ ಇಟ್ ಸೆಲ್ಫ್ ಪೀಪಲ್ ವಿಲ್ ಎಂಡ್ ಅಪ್ ಬೈಯಿಂಗ್ ಆರ್ ನಾಟ್ ಬೈಯಿಂಗ್ ಅ ಮಾಡೆಲ್. ನೀವು ಕೂಡ ಐ ಥಿಂಕ್ ರಾಹುಲ್ ಗಾಂಧಿ ಅವರನ್ನ ಮತ್ತೆ ಆಂಧ್ರದ ಕೆಲವು ಪೊಲಿಟಿಷಿಯನ್ಸ್ ಅವರೆಲ್ಲರನ್ನ ಫ್ಲೈ ಮಾಡಿದ್ದೀರಾ, ಇಸ್ ಇಟ್ ಟ್ರೂ? ಸೊ ವಾಟ್ ಹ್ಯಾಪನ್ಸ್ ಇಸ್, ಅಂದರೆ ನಾನು ಫ್ಲೈ ಮಾಡಿಲ್ಲ, ಅಂದರೆ ಐ ಆಮ್ ನಾಟ್ ಆನ್ ಕಂಟ್ರೋಲ್ಸ್, ಬಟ್ ಏನಾಗುತ್ತೆ ಅಂದರೆ ಸೊ ದಿಸ್ ವಾಸ್ 2011 ಅಥವಾ 12 ಒಂದು ಪದಯಾತ್ರೆ ಅಂತ ಮಾಡಿದ್ರು. ಸೊ ಹಿ ವೆಂಟ್ ಅರೌಂಡ್ UP, ರಾಹುಲ್ ಗಾಂಧಿ ಅವರು. ಸೊ ಅಟ್ ದಟ್ ಟೈಮ್ ಏನಾಗುತ್ತೆ ಅಂದರೆ ಮೇಂಟೆನೆನ್ಸ್ ಇಂಜಿನಿಯರ್ ಹ್ಯಾಸ್ ಟು ಅಕಂಪನಿ ದ ಹೆಲಿಕಾಪ್ಟರ್, ಬಿಕಾಸ್ ನಾವು ಒಂದು ಜಾಗದಲ್ಲಿರಲ್ಲ. ಲಕ್ನೋ ಅಂತ ಬೇಸ್ ಇರುತ್ತೆ, ಬಟ್ ಅಲ್ಲಿಂದ ನಾವು ಇನ್ನೊಂದು ಬಲ್ಯ, ಹಾಗೆ ಎಷ್ಟೊಂದು ಗೋರಖ್ಪುರ್, ಇಲ್ಲಿ ಅಲ್ಲಿ ಎಲ್ಲ ಕಡೆ ಲ್ಯಾಂಡ್ ಆಗ್ತಾ ಇರ್ತೀವಿ, ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ದೇ ವಿಲ್ ಹ್ಯಾವ್ ಅ ಶೆಡ್ಯೂಲ್ ಫಾರ್ ದೇರ್ ಮೀಟಿಂಗ್ಸ್. ಸೊ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೆಲಿಕಾಪ್ಟರ್ ತೊಗೊಂಡು ಹಾಪ್ ಮಾಡ್ತಾ ಇರ್ತಾರೆ ಲಿಟ್ರಲಿ. ಒಂದೇ ದಿನಕ್ಕೆ 2 ಮೀಟಿಂಗು 3 ಮೀಟಿಂಗ್ ಆಗುತ್ತೆ. ಎಲೆಕ್ಷನ್ ಟೈಮ್ಸಲ್ಲೂ ಹಾಗೆ ಆಗುತ್ತೆ. ಸೊ ಅಟ್ ದಟ್ ಟೈಮ್ ಐ ಹ್ಯಾಡ್ ದ ಪ್ರಿವಿಲೇಜ್ ಆಫ್ being part of the team. ಅಂದರೆ how is a day of yours when you're around people like this, flying them as a part of the team? ನೀವು ಒಂದು ಮೇಂಟೆನೆನ್ಸ್ ಇಂಜಿನಿಯರ್ ಆಗಿದ್ದಾಗ ನಿಮ್ಮ ಇಂಟ್ರಾಕ್ಷನ್ಸ್ ಏನೇನಿರುತ್ತೆ? ಅವ್ರ ಹತ್ರ ಎಲ್ಲ ಡೈರೆಕ್ಟಾಗಿ ಮಾತಾಡ್ತಿರ್ತೀರಾ? ಒಂದು ಕ್ಯಾಶುವಲ್ ಕಾನ್ವರ್ಸೇಷನ್ ಇರುತ್ತಾ? ಅಥವಾ ಇರುತ್ತೆ ಸಮಟೈಮ್ಸ್, ಬಿಕಾಸ್ ಇನ್ ದ ಸೇಮ್ ಕ್ಯಾಬಿನ್ ವಿ ಆರ್ ಸಿಟ್ಟಿಂಗ್, ಆ್ಯಂಡ್ ದೆನ್ ಅದು ಒಂದು 3 ದಿನ 4 ದಿನ ಆದಮೇಲೆ ವಿ ಜನರಲಿ ಟೆಂಡ್ ಟು ಈಸ್ ಆಫ್ಟರ್ ಆಲ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆ ಥರ. ಸೊ ಜನರಲಿ ದೇ ವಿಲ್ ಆಲ್ಸೋ ಹ್ಯಾವ್ ಅ ಕರ್ಟಸಿ ಟಾಕ್. ನಿಮ್ದು ಊಟ ಆಯಿತಾ? ಈಸ್ ಎವ್ರಿಥಿಂಗ್ ಓಕೆ? ಹೌ ವಾಸ್ ಯುವರ್ ಸ್ಟೇ? ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಸೊ ಹೌ ವಾಸ್ ಅವರ್ ಡೇ ಜನರಲಿ? ದ ಡೇ ಜನರಲಿ ಯೂಸ್ ಟು ಬಿ ಲಿಟಲ್ ಅನ್ಸರ್ಟನ್. ಓಕೆ, ಯಾಕೆಂದರೆ ಫಾರ್ ವೇರಿಯಸ್ ರೀಸನ್ಸ್ ನಮಗೂ ಲಾಸ್ಟ್ ಮೂಮೆಂಟ್ ತನಕ ಪ್ರೋಗ್ರಾಮ್ ಬರಲ್ಲ, ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ಸೊ generally like the day starts with when the weather clears, 7 ಗಂಟೆ 8 ಗಂಟೆ ಆ ಥರ ಫಸ್ಟ್ ಟೇಕ್ ಆಫ್ ಇರುತ್ತೆ. ದೆನ್ ಟೇಕ್ ಆಫ್ ಆಗುತ್ತೆ. ಒಂದು ಅಸೈನ್ಡ್ ಹೆಲಿಪ್ಯಾಡ್ ವಿಚ್ ವಿಲ್ ಬಿ ಆಗ ಮೇಕ್ ಶಿಫ್ಟ್ ಟೆಂಪ್ರರಿ ಬೇಸಿಸಲ್ಲಿ ಹೆಲಿಪ್ಯಾಡ್ಸ್ ಕ್ರಿಯೇಟ್ ಮಾಡ್ತಾರೆ. ವಿ ವಿಲ್ ಲ್ಯಾಂಡ್ ದೇರ್. ಸೊ ಇದರ್ ಅದೇ ಜಾಗದಲ್ಲಿ ವಿಸಿನಿಟಿಲಿ ಮೀಟಿಂಗ್ ಇರುತ್ತೆ, ಅಥವಾ ಸ್ವಲ್ಪ ಒಂದು 2 minutes ಡ್ರೈವ್ ಟೈಮ್ ಆ ಥರ ಇರುತ್ತೆ. ಕೆಲವು ಸತಿ ಪೊಲೀಸ್ ಲೈನ್ಸ್ ಅಲ್ಲಿರುತ್ತೆ, ಲ್ಯಾಂಡಿಂಗ್ ಸ್ಪೇಸಸ್. ಕೆಲವು ಕಡೆ ಡೆಸಿಗ್ನೇಟೆಡ್ ಏರ್ಪೋರ್ಟ್ಸಲ್ಲಿ ಲ್ಯಾಂಡ್ ಮಾಡ್ತೀವಿ, ಆ ಫೆಸಿಲಿಟಿ ಇದ್ದರೆ. ಸೊ ಆ ಥರ ನಾವು ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ನಮ್ಮ ಚೆಕ್ಸು, ಜನರಲಿ ಸೆಕ್ಯೂರಿಟಿ. ಸೊ ವಿ ಆರ್ ಜನರಲಿ ಅರೌಂಡ್ ದ ಹೆಲಿಕಾಪ್ಟರ್. ಇಟ್ ವಿಲ್ ಬಿ a team with 2 pilots and 1 engineer. So ಯಾರೋ ಒಬ್ಬರು ಸ್ವಲ್ಪ ಹೋದ್ರೂ someone else is around the helicopter, because that's our baby. It's more or less like that, and we are responsible for the passengers, and crowd ಜಾಸ್ತಿ ಇರುತ್ತೆ, so we have to be watchful. So ಈ ಥರ we are generally around the helicopter. ಏನಾದರೂ ಒಂದು ರೆಸ್ಟಿಂಗ್ ಪ್ಲೇಸ್ ಇದ್ದರೆ, still we would prefer a resting place where we can see the helicopter.
ತುಂಬ ಬಿಟ್ಟು ದೂರ ಹೊಟ್ಟೋಗಲ್ಲ ನಾವು. ಹಾಗೆ. ಯಾ, ವಿ ಆರ್ ರೆಸ್ಪಾನ್ಸಿಬಲ್. ಮೈ ಲೈಸೆನ್ಸ್ ಇಸ್ ಅಟ್ ಸ್ಟೇಕ್ ಏನಾದರೂ ಆದರೆ. ಆ್ಯಂಡ್ ಆಫ್ ಕೋರ್ಸ್ ಲೈಫ್. ಆ್ಯಂಡ್ ಐ ವಿಲ್ ಆಲ್ಸೋ ಬಿ ಫ್ಲೈಯಿಂಗ್. ವಿತ್ ಆಲ್ ದಿಸ್ ವಿ ಜನರಲಿ ಟೆನ್ ಟು ಬಿ ಅರೌಂಡ್ ದ ಹೆಲಿಕಾಪ್ಟರ್ ಆರ್ ಅಂಡರ್ ಆರ್ ಡೈರೆಕ್ಟ್ ವಾಚ್. ಆ ಥರ ಇರುತ್ತೆ. ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ನೀವು ಭಾಷಣಗಳು ನೋಡಿರ್ಬೋದು. ಒಂದು ಅರ್ಧ ಗಂಟೆ 20 ನಿಮಿಷ 1 ಅವರ್ ಆ ಥರ ಅವ್ರದ್ದೊಂದು ಮೀಟಿಂಗು, ಒಂದು ಭಾಷಣ ಇರುತ್ತೆ. ದೆನ್ ದೇ ವಿಲ್ ಕಮ್ ಬ್ಯಾಕ್. ದೆನ್ ವಿ ಫ್ಲೈ ಟು ದ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಪ್ರೋಗ್ರಾಮ್ ಆಗಿರುತ್ತೆ ನಮಗೆ. ಸೊ ಅಲ್ಲಿಗೆ ಹೋಗ್ತೀವಿ. ಅಗೇನ್ ದ ಸೇಮ್ ಥಿಂಗ್ ರಿಪೀಟ್ಸ್. ದೆನ್ ಸನ್ಸೆಟ್ಟಿಗೆ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಅದೆಲ್ಲ ರೆಗ್ಯುಲೇಷನ್ಸ್ ಇದೆ. VFR ಡೇ ಆಪರೇಷನ್ಸ್ ಅಂತ. ಸೊ ಡೇ ಅಂದರೆ ಸನ್ರೈಸ್ ಟು ಸನ್ಸೆಟ್ ಅಲ್ವಾ. ಸೊ ಅದಕ್ಕೊಂದು 45 ಮಿನಿಟ್ಸ್ 1 ಅವರ್ ಮುಂಚೆ ಅವರ್ ಆಪರೇಷನ್ಸ್ ವಿಲ್ ಸ್ಟಾಪ್. ಸೊ ಹಾಗಿದ್ರೆ ಫ್ಲೈಟ್ ಥರ ನೀವು ರಾತ್ರಿ ಎಲ್ಲ ಹೆಲಿಕಾಪ್ಟರ್ನ ಹಾರ್ಸೋಕ್ಕಾಗಲ್ವಾ? ಆಗತ್ತೆ. ನಮ್ಮ ಹೆಲಿಕಾಪ್ಟರ್ಸ್ ಆರ್ ಕೇಪಬಲ್. ಬಟ್ ನಾವು ಒಂದು ಇವಾಗ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಂತ ಏರ್ ಸ್ಪೇಸಿಂದ ನಾವು ಎಲ್ಲಿ ಲ್ಯಾಂಡ್ ಮಾಡ್ತೀವೋ ಅಲ್ಲೂ ಆ ಫೆಸಿಲಿಟಿ ಇರಬೇಕು. ನಮ್ಮ ಹೆಲಿಕಾಪ್ಟರ್ ಕೇಪಬಿಲಿಟಿ ಇರುತ್ತೆ, ಬಟ್ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ. ಸೊ ಎಷ್ಟೋ ಕಡೆ ಹಳ್ಳಿಗಳಲ್ಲೆಲ್ಲ ಹೋಗ್ತೀವಲ್ಲ, ಅಲ್ಲೇನು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಅದೆಲ್ಲ ಇಲ್ಲದೆ ಇರೋದಕ್ಕೆ ವಿ ಫಾಲೋ ಡೇ ವಿಷುವಲ್ VFR ಅಂತಾರೆ, ವಿಷುವಲ್ ಫ್ಲೈಟ್ ರೆಫರೆನ್ಸ್. ಅದ್ರ ಮೇಲೆ ಆಪ್ರೇಟ್ ಮಾಡೋಕ್ಕೆ ಪರ್ಮಿಷನ್ ಇರೋದು.